Hello everyone. In this video, I am going to discuss with you the concept watching sale of investment. Usually, investments are sold through brokers. The brokers issue a note giving details about the nature of investment sold, the term of sales, mode of payment, etc. It is called the broker's sold note. ಓಚಿಂಗ್ ಆಫ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ವೆಸ್ಟ್ಮೆಂಟ್ಸನ್ನು ಸೇಲ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡೋ ಅಂಥದ್ದು. ಯೂಶ್ವಲಿ ಈ ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಬೇಕಾದ್ರೆ ಬ್ರೋಕರ್ಸನ್ನು ಯೂಸ್ ಮಾಡ್ಕೊಳ್ತಾರೆ. ಬ್ರೋಕರ್ಸ್ ಮುಖಾಂತರ ಏನು ಮಾಡೋ ಅಂಥದ್ದು ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡೋ ಅಂಥದ್ದು. ಈ ಒಂದು ಬ್ರೋಕರ್ಸ್ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಏನು ಸೇಲ್ ಮಾಡಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಆ ನೇಚರ್ ಆಫ್ ಇನ್ವೆಸ್ಟ್ಮೆಂಟ್ ಸೋಲ್ಡು, ಆ ಯಾವ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್, ಅದು ಲಾಂಗ್ ಟರ್ಮ ಅಥವಾ ಶಾರ್ಟ್ ಟರ್ಮ ಅಂತ ಅದು ನೇಚರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತು ಟರ್ಮ್ಸ್ ಆಫ್ ಸೇಲ್ಸ್ ಯಾವ ಟರ್ಮಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅನ್ನೋದಾಗಿರ್ಬೋದು, ಮತ್ತು ಮೋಡ್ ಆಫ್ ಪೇಮೆಂಟ್, ಕೆಲವರು ಕ್ಯಾಶ್ ಆನ್ ಕ್ಯಾಶ್ ಕೊಡ್ತಾರೆ, ಕೆಲವರು ಆನ್ಲೈನ್ ಕೊಡ್ತಾರೆ, ಕೆಲವರು ಥ್ರೂ ಬ್ಯಾಂಕಿಂದ ಪೇಮೆಂಟನ್ನು ಮಾಡಿರ್ತಾರೆ. ಈ ರೀತಿ ಮೋಡ್ ಆಫ್ ಪೇಮೆಂಟ್ಸ್ ಆಗಿರ್ಬೋದು. ಈ ಒಂದು ಬ್ರೋಕರ್ ಸೋಲ್ಡ್ ನೋಟ್ ಅನ್ನೋದು ಏನಿರುತ್ತೆ, ಇದ್ರ ಬೇಸಿಸ್ ಮೇಲೆ ಒಬ್ಬ ಆಡಿಟರ್ ಏನು ಮಾಡೋ ಅಂಥದ್ದು ವಾಚಿಂಗನ್ನು ಮಾಡೋ ಅಂಥದ್ದು. ಅದನ್ನು ವಾಚಿಂಗ್ ಆಫ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ರೋಲ್ ಆಫ್ ಆ್ಯನ್ ಆಡಿಟರ್ ಇನ್ ವಾಚಿಂಗ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಈ ಒಂದು ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟನ್ನು ವಾಚಿಂಗ್ ಮಾಡಬೇಕಾದ್ರೆ ಆಡಿಟರು ಯಾವೆಲ್ಲ ರೋಲನ್ನು ಪ್ಲೇ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಒನ್, ಇಫ್ ದ ಸೇಲ್ಸ್ ಪ್ರೊಸೀಡ್ಸ್ ಆಫ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆರ್ ರಿಸೀವ್ಡ್ ಥ್ರೂ ಬ್ಯಾಂಕ್, ದೆನ್ ಬ್ಯಾಂಕ್ ಅಡ್ವೈಸ್ ಶುಡ್ ಬಿ ವೆರಿಫೈಡ್. ಅಂದರೆ ಈ ಒಂದು ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸು ಏನಿದೆ ಅದನ್ನು ಥ್ರೂ ಬ್ಯಾಂಕಿಂದ ಸೇಲ್ ಮಾಡಿದರೆ ಅಥವಾ ಬ್ಯಾಂಕಿಂದ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದ್ದರೆ, ಅಮೌಂಟನ್ನು ಬ್ಯಾಂಕಿಂದ ರಿಸೀವ್ ಮಾಡಿಕೊಂಡು ಆಮೇಲೆ ಸೇಲ್ ಮಾಡಿದರೆ ಅಥವಾ ಡೈರೆಕ್ಟ್ ಬ್ಯಾಂಕಿಂದನೇ ಸೇಲ್ ಮಾಡಿದರೆ, ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ ಅಥವಾ ಬ್ಯಾಂಕ್ ಅಡ್ವೈಸಸ್ ಏನಿದೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಒಬ್ಬ ಆಡಿಟರು ವೆರಿಫೈ ಮಾಡೋ ಅಂಥದ್ದು. The auditor should also find out whether the investments are sold at X dividend or interest or cum dividend or interest. He should ensure that the sale proceeds are appropriately bifurcated into capital and revenue. ಅಂದರೆ ಆಡಿಟರು ಇಲ್ಲಿ ಏನು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಾ ಇದೆ ಅದು ಎಕ್ಸ್ ಡಿವಿಡೆಂಡ್ ಇಂದ ಸೇಲ್ ಆಗ್ತಿರೋ ಅಂಥದ್ದು ಅಥವಾ ಕಮ್ ಡಿವಿಡೆಂಡಿಂದ ಸೇಲ್ ಆಗ್ತಿರೋದಾ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಎಕ್ಸ್ ಡಿವಿಡೆಂಡ್ ಅಂತಂದರೆ ಆಲ್ರೆಡಿ ವಿತ್ ಡಿವಿಡೆಂಡ್ ಅಂತ, ನೆಕ್ಸ್ಟ್ ಡಿವಿಡೆಂಡ್ ಅಂತ ಕರಿತೀವಿ. ಅಂತಂದರೆ ಆಲ್ರೆಡಿ ಶೇರ್ ಹೋಲ್ಡರ್ಸ್ಗೆ ಅದನ್ನು ಪೇ ಮಾಡಬೇಕಾಗಿರೋಂಥ ಅಮೌಂಟು ಆಲ್ರೆಡಿ ಪೇ ಮಾಡಿರೋ ಅಂಥದ್ದು, ಅದನ್ನು ಎಕ್ಸ್ ಡಿವಿಡೆಂಡ್ ಅಂತ ಕರೀತಾರೆ. ಆ ಒಂದು ಎಕ್ಸ್ ಡಿವಿಡೆಂಡನ್ನು ಆ ಎಕ್ಸ್ ಡಿವಿಡೆಂಡಲ್ಲಿ ಇನ್ವೆಸ್ಟ್ಮೆಂಟ್ಸನ್ನು ಸೇಲ್ ಮಾಡ್ತಾ ಇದ್ದಾರಾ ಅಥವಾ ಕಮ್ ಡಿವಿಡೆಂಡ್ ಅಂತಂದರೆ ವಿತ್ ಡಿವಿಡೆಂಡ್ ಅಂತ ಕರಿತೀವಿ. ಅಂತಂದರೆ ಆ ಒಂದು ಡಿವಿಡೆಂಡನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅವರು ಫ್ಯೂಚರಲ್ಲಿ ಏನು ಡಿವಿಡೆಂಡನ್ನು ರಿಸೀವ್ ಮಾಡ್ಕೊಳ್ತಾರೆ, ಆ ಒಂದು ಡಿವಿಡೆಂಡನ್ನು ಪೇ ಮಾಡ್ತಾರೆ ಅನ್ನೋದನ್ನು ಕಮ್ ಡಿವಿಡೆಂಡ್ ಅಂತ ಕರಿತೀವಿ. ಈ ಕಮ್ ಡಿವಿಡೆಂಡಲ್ಲಿ ಸೇಲ್ ಮಾಡ್ತಾ ಇದ್ದಾರಾ ಅಥವಾ ಎಕ್ಸ್ ಡಿವಿಡೆಂಡಲ್ಲಿ ಸೇಲ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಆಡಿಟರು ಆ್ಯಂಡ್ ರೆವಿನ್ಯೂ. ಅಂದರೆ ಆ ಸೇಲ್ಸ್ ಏನಾಗ್ತಿದೆ ಅದನ್ನು ಬೈಫರ್ಕೇಟ್ ಮಾಡಬೇಕು. ಅದು ಕ್ಯಾಪಿಟಲ್ಲ ಅಥವಾ ರೆವಿನ್ಯೂನ ಯಾವ ಬ್ರಾಂಚಿಗೆ ಸೇರಿದ್ದು ಅಂತ ಬೈಫರ್ಕೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಥರ್ಡ್ ಒನ್, ದ ಕಮಿಷನ್ ಪೇಯ್ಡ್ ಆರ್ ಪೇಯಬಲ್ ಟು ದ ಬ್ರೋಕರ್ಸ್ ಈಸ್ ಟು ಬಿ ವೆರಿಫೈಡ್. ಏನು ಕಮಿಷನ್ನು ಸಿಗ್ತಾ ಇದೆ, ಆ ಒಂದು ಇಂಟ್ರೆಸ್ಟನ್ನು ಸೇಲ್ ಮಾಡ್ತಾ ಇರೋವಂಥ ಬ್ರೋಕರ್ಗೆ ಎಷ್ಟು ಕಮಿಷನ್ನು ಕೊಟ್ಟಿದ್ದಾರೆ ಅಥವಾ ಕೊಡಬೇಕಾಗಿದೆ ಅನ್ನೋದನ್ನು ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ಅದರಲ್ಲಿ ಏನಾದರೂ ಫ್ರಾಡ್ ಇದ್ದರೆ ಇನ್ ಕೇಸ್ ಬ್ರೋಕರ್ ಹತ್ರ ಜಾಸ್ತಿ ಕಮಿಷನ್ನು ಅಮೌಂಟನ್ನು ಮೆನ್ಷನ್ ಮಾಡಿರೋವಂಥ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಕೆಲವೊಂದು ಅವರ ಪೇಮೆಂಟ್ಸ್ ಎಷ್ಟಿದೆ, ಎಷ್ಟು ಕಮಿಷನ್ಸನ್ನು ರಿಸೀವ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಒಬ್ಬ ಆಡಿಟರು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಫ್ ದ ಆರ್ಗನೈಸೇಷನ್ ಹ್ಯಾಸ್ ಸೋಲ್ಡ್ quoted shares or stock, the auditor should verify whether the investments are sold at the quoted prices or not. ಅಂದರೆ ಕೋಟೆಡ್ ಸ್ಟಾಕ್ ಅಥವಾ ಕೋಟೆಡ್ ಶೇರ್ಸ್ ಅಂತಂದರೆ ವಿಚ್ ಶೇರ್ಸ್ ಪ್ರೈಸಸ್ ಆರ್ ಲಿಸ್ಟೆಡ್ ಆನ್ ರೆಕಗ್ನೈಸ್ಡ್
ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್, ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಏನಿರುತ್ತೆ ಅಲ್ಲಿ ಯಾವ ಶೇರ್ ಪ್ರೈಸು ಲಿಸ್ಟ್ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ, ಆ ಶೇರ್ ಪ್ರೈಸಲ್ಲೇ ಸೇಲ್ ಮಾಡ್ತಾ ಇದ್ದಾರಾ ಅಥವಾ ಆ ಸ್ಟಾಕ್ ಪ್ರೈಸಲ್ಲೇ ಸೇಲ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ವೆರಿಫಿಕೇಷನ್ಸನ್ನು ಮಾಡೋ ಅಂಥದ್ದು. ಕೋಟೆಡ್ ಪ್ರೈಸಸ್ಗೆ ಮತ್ತು ಸೆಲ್ಲಿಂಗ್ ಪ್ರೈಸಸ್ ಎರಡನ್ನ ಕಂಪ್ಯಾರಿಸನನ್ನು ಮಾಡಿಬಿಟ್ಟು ನೋಡೋ ಅಂಥದ್ದು. ಇದು ಒಂದು ವೆರಿಫಿಕೇಷನ್ ಆಗಿರುತ್ತೆ. ನೆಕ್ಸ್ಟು, ದ ಆಡಿಟರ್ ಶುಡ್ ಎಕ್ಸಾಮಿನ್ ವೆದರ್ ದ ಇನ್ವೆಸ್ಟ್ಮೆಂಟ್ಸ್ ಆರ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಆ ಒಂದು ಇನ್ವೆಸ್ಟ್ಮೆಂಟ್ಸ್ ಏನು ಸೇಲ್ ಮಾಡ್ತಾ ಇದ್ದಾರೆ ಅದು ಲಾಂಗ್ ಟರ್ಮಾ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸಾ ಅಂತ ನೋಡಬೇಕು. ಹಿ ಶುಡ್ ಆಲ್ಸೋ ಎನ್ಶೂರ್ ದಟ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟೀಸ್ ರಿಲೇಟೆಡ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್. ಅಂದರೆ ಮತ್ತೆ ಅವನು ಎನ್ಶೂರ್ ಮಾಡ್ಕೋಬೇಕು ಅದರಲ್ಲಿ ಆ ಒಂದು ಏನು ಸೇಲ್ ಮಾಡ್ತಾ ಇರ್ತಾನೆ ಅದು ಕ್ಯಾಪಿಟಲ್ ಗೇನ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅದರಲ್ಲಿ ಟ್ಯಾಕ್ಸ್ ಲಯಬಿಲಿಟೀಸ್ ಇನ್ಕ್ಲೂಡ್ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋದನ್ನು ಟ್ಯಾಕ್ಸ್ ಅಥಾರಿಟೀಸ್ ಕಡೆಯಿಂದ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸಿಂದ ಮತ್ತು ಕಂಪನಿ ಕಡೆಯಿಂದ ಏನು ಮಾಡಬೇಕಾಗುತ್ತೆ, ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರೊಸೀಡ್ಸ್ ಫ್ರಮ್ ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇದು ಸೇಮ್ ರೋಲ್ ಆಫ್ ಅದ್ರ ಥರನೇ. ಅಂದರೆ ಈ ಒಂದು ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಡ್ಸನ್ನು ಫಾಲೋ ಮಾಡಬೇಕು ಒಬ್ಬ ಆಡಿಟರ್ ಅಂತ ನೋಡಿದ್ರೆ ಸೇಮ್ ಏನು ರೋಲನ್ನು ಪ್ಲೇ ಮಾಡ್ತಾನೆ ಅದೇ ಪಾಯಿಂಟ್ಸು ಇಲ್ಲಿ ಕವರ್ ಆಗುತ್ತೆ. ಬ್ರೋಕರ್ಸ್ ಸೋಲ್ಡ್ ನೋಟ್ಸ್ ಅಂತ ಹೇಳ್ತಾರೆ. ಅಂದರೆ ಇನ್ವೆಸ್ಟ್ಮೆಂಟ್ಸ್ ಆರ್ ಯೂಶಲಿ ಸೋಲ್ಡ್ ಥ್ರೂ ಬ್ರೋಕರ್ಸ್. ದ ಬ್ರೋಕರ್ಸ್ ಸೋಲ್ಡ್ ನೋಟ್ಸ್ ಆರ್ ಕಾಂಟ್ರಾಕ್ಟ್ ನೋಟ್ಸ್ ವಿಚ್ ಕಂಟೈನ್ಸ್ ದ details about the actual amounts received from the sale of investments, and the commission paid to brokers should be examined to watch the amounts received from the sale of investment. ಅಂದರೆ ಯೂಶ್ವಲಿ ಇನ್ವೆಸ್ಟ್ಮೆಂಟು ಬ್ರೋಕರ್ಸಿಂದ ಸೇಲ್ ಆಗುತ್ತೆ. ಹಾಗಾಗಿ ಬ್ರೋಕರ್ಸ್ ಸೋಲ್ಡ್ ನೋಟ್ ಬುಕ್ ಏನಿರುತ್ತೆ ಅಥವಾ ಕಾಂಟ್ರಾಕ್ಟ್ ನೋಟ್ಸ್ ಏನಿರುತ್ತೆ ಅದರಲ್ಲಿ ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಆ್ಯಕ್ಚುಯಲ್ ಅಮೌಂಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾನೆ ಮತ್ತು ಎಷ್ಟು ಅಮೌಂಟಿಗೆ ಸೇಲ್ ಮಾಡಿದ್ದಾರೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆದಮೇಲೆ ಎಷ್ಟು ಅಮೌಂಟು ರಿಸೀವ್ ಆಯಿತು, ಹಾಗೆಯೇ ಒಬ್ಬ ಬ್ರೋಕರು ಎಷ್ಟು ಕಮಿಷನ್ಸನ್ನು ರಿಸೀವ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಎಷ್ಟು ಕಮಿಷನನ್ನು ಪೇ ಮಾಡಿದ್ದಾರೆ ಅನ್ನೋದನ್ನು ಎಕ್ಸಾಮಿನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಬ್ಯಾಂಕ್ ಅಡ್ವೈಸ್. If the sale of investment has been affected through bank, then the bank advice should be examined to watch the amount received from the sale of investment. ಅಂದರೆ ಏನಾದ್ರೂ ಬ್ಯಾಂಕಿಂದ ಸೇಲ್ ಆಗಿದ್ದರೆ ಅಮೌಂಟಿಗೆ ರಿಲೇಟೆಡ್ ಆಗಿ ಯಾವ ರೀತಿ ಸೇಲ್ ಮಾಡಬೇಕು ಅದಕ್ಕೆ ರಿಲೇಟೆಡ್ ಆಗಿ ಮತ್ತು ಕೆಲವೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೂಡ ಅವೈಲಬಲ್ ಇರುತ್ತೆ, ಅವುಗಳನ್ನು ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಾಫಿಟ್ ಆರ್ ಲಾಸ್. ಆಡಿಟರ್ should see that the profit or loss on the sale of investments is properly adjusted. ಆ ಒಂದು ಇನ್ವೆಸ್ಟ್ಮೆಂಟನ್ನು ಸೇಲ್ ಮಾಡಿದ್ರಿಂದ ಪ್ರಾಪರಾಗಿ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದರಿಂದ ಆಡಿಟರ್ಸ್ಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ, ಎಷ್ಟು ಪ್ರಾಫಿಟ್ ಏನಾದರೂ ಹ್ಯೂಜ್ ಅಮೌಂಟಲ್ಲಿ ಇದೆಯಾ ಅಥವಾ ತುಂಬ ಲಾಸಸ್ ಆಗಿದೆಯಾ, ಇದನ್ನು ವೆರಿಫಿಕೇಷನ್ಸನ್ನು ಮಾಡಿ ನೋಡ್ಬೋದು. ನೆಕ್ಸ್ಟ್, ಸ್ಟಾಕ್ ಮಾರ್ಕೆಟ್ ಕೊಟೇಷನ್. Sale proceeds of the investments should also be checked with the related investment accounts and also with the stock market quotation. ಅಂದರೆ ಸ್ಟಾಕ್ ಮಾರ್ಕೆಟ್ ಕೊಟೇಷನ್ಸ್ ಏನಿರುತ್ತೆ ಈ ಮುಂಚೆನೇ ಹೇಳಿದಾಗೆ ವಿಚ್ ಶೇರ್ಸ್ ಪ್ರೈಸಸ್ ಆರ್ ಲಿಸ್ಟೆಡ್ ಆನ್ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳ್ತೀವಿ. ಒಂದು ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಏನು ಶೇರ್ಸ್ ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಲಿಸ್ಟೆಡ್ ಆಗಿರುತ್ತೆ, ಆ ಒಂದು ಕೊಟೇಷನ್ನು ಮತ್ತು ಆ್ಯಕ್ಚುಯಲ್ ಶೇರ್ಸ್ ಪ್ರೈಸ್ ಏನಿರುತ್ತೆ ಅವೆರಡನ್ನು ನೋಡಿಕೊಂಡು ವೆರಿಫಿಕೇಷನ್ಸನ್ನು ಮಾಡೋ ಅಂಥದ್ದು. ಇದು ಒಂದು ಏನು ಪ್ರೊಸೀಜರ್ ಅಂತ ಹೇಳ್ಬೋದು. ಈ ಎಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿಕೊಂಡು ಒಬ್ಬ ಆಡಿಟರ್ ಏನು ಮಾಡ್ತಾ ಹೋಗ್ತಾನೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸನ್ನು ವಾಚಿಂಗ್ ಮಾಡ್ತಾ ಹೋಗ್ತಾನೆ. ಸೇಮ್ ಪಾಯಿಂಟ್ಸ್ ಬರುತ್ತೆ, ಸೋಲ್ಡ್ ಕಮ್ ಡಿವಿಡೆಂಡ್, ಸೋಲ್ಡ್ ಎಕ್ಸ್ ಡಿವಿಡೆಂಡ್. ಪ್ರೀವಿಯಸ್ಸಲ್ಲೇ ಹೇಳಿದಾಗೆ ಸೋಲ್ಡ್ ಕಮ್ ಡಿವಿಡೆಂಡ್ ಅಂತಂದರೆ, ಕಮ್ ಡಿವಿಡೆಂಡ್ ಅಂತಂದರೆ ವಿತ್ ಡಿವಿಡೆಂಡ್ ಅಂತ ಹೇಳ್ತೀವಿ. ಅಂತಂದರೆ ಫ್ಯೂಚರಲ್ಲಿ ಯಾರು ಆ ಡಿವಿಡೆಂಡನ್ನು ಪರ್ಚೇಸ್ ಮಾಡ್ಕೊಳ್ತಾರೆ ಅವರು ಫ್ಯೂಚರಲ್ಲಿ ಏನು ಮಾಡ್ತಾರೆ, ಡಿವಿಡೆಂಡನ್ನು ರಿಸೀವ್ ಮಾಡ್ಕೊಳ್ತಾರೆ. ಅಂದರೆ ಫ್ಯೂಚರಲ್ಲಿ ಪೇ ಮಾಡಬಹುದು, ಅದನ್ನು ಕಮ್ ಡಿವಿಡೆಂಡ್ ಅಂತ ಕರಿತೀವಿ. ಎಕ್ಸ್ ಡಿವಿಡೆಂಡ್ ಅಂತಂದರೆ ಆಲ್ರೆಡಿ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಿ ಕರಿತೀವಿ. ಇನ್ನು ಇಯರ್ ಮಾರ್ಕೆಟ್ ಫಂಡ್ಸ್ ಅಂತ ಬರುತ್ತೆ.
If the investments pertain to some year market funds, the auditor should see that the profit or loss on the sale of investments is transferred to the year market fund account. ಇಯರ್ ಮಾರ್ಕೆಟ್ ಫಂಡ್ಸ್ ಅಂತಂದರೆ ಸ್ಪೆಷಲ್ ಪರ್ಪಸ್ಸಿಗೆ ಅಥವಾ ಸ್ಪೆಸಿಫಿಕ್ ಪ್ರಾಜೆಕ್ಟಿಗೆ ಅಂತ ಕಲೆಕ್ಟ್ ಮಾಡಿರುವಂಥ ಫಂಡ್ ಆಗಿರುತ್ತೆ. ಈ ಒಂದು ಆಡಿಟರ್ ಏನು ಮಾಡಬೇಕಾಗುತ್ತೆ ಅಂತಂದರೆ, ಈ ಒಂದು ಸೇಲ್ಸ್ ಏನಾಗಿರುತ್ತೆ, ಸೇಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆಗಿರುತ್ತೆ, ಅದರಿಂದ ಆಗಿರುವಂತಹ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸಸ್ ಆಗಿರ್ಬೋದು, ಅದು ಇಯರ್ ಮಾರ್ಕೆಟ್ ಫಂಡ್ ಅಕೌಂಟಲ್ಲಿ ಮೆನ್ಷನ್ ಆಗಿದೆಯಾ ಅಥವಾ ಇಲ್ವಾ, ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆಯಾ ಇಲ್ವಾ ಅಂತ ವೆರಿಫಿಕೇಷನ್ಸನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈ ಎಲ್ಲ ಪ್ರೊಸೀಡ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಒಬ್ಬ ಆಡಿಟರು ಈ ಎಲ್ಲ ಪ್ರೊಸೀಡ್ಸನ್ನು ಫಾಲೋ ಮಾಡಿಬಿಟ್ಟು ಏನು ಮಾಡ್ತಾನೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸನ್ನು ಓಚಿಂಗ್ ಮಾಡ್ತಾ ಹೋಗುವಂಥದ್ದು. ಇದನ್ನು ಓಚಿಂಗ್ ಆಫ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರೀತಾರೆ. ಇದು ನಿಮಗೆ 5 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಡಿಸ್ಕ್ರೈಬ್ ಆರ್ ಎಕ್ಸ್ಪ್ಲೈನ್ ದ ಓಚಿಂಗ್ ಆಫ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೇಳ್ತಾರೆ. ಆಗ ಇದಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿ. ಇದು ಸ್ಟಾರ್ಟಿಂಗ್ ಇರೋವಂಥ 5 ಪಾಯಿಂಟ್ಸೇ ಮತ್ತೆ ರಿಪೀಟ್ ಆಗಿರೋ ಅಂಥದ್ದು. ಅಂದರೆ 1-2 ಪಾಯಿಂಟು ಯಾವುದು ಪ್ರಾಫಿಟ್ ಆರ್ ಲಾಸು ಮತ್ತು ಇಯರ್ ಮಾರ್ಕೆಟ್ ಫಂಡ್ಸ್ ಇದೆರಡು ಎಕ್ಸ್ಟ್ರಾ ಬಂದಿರೋ ಅಂಥದ್ದು. ಈ ರೀತಿ ಬರೆದ್ಬಿಟ್ಟಾದರೂ ಥ್ಯಾಂಕ್ ಯು ಆಲ್.